ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ಅರ್ಜುನ್ ಹಾಗೂ ಕಾಯಲ್ ಮದುವೆಯಾಗಿ 12 ವರ್ಷ ಆದಮೇಲೆ ಡಿವೋರ್ಸ್ ಅಂತ ಬಂದಿದ್ದಾರೆ. ಕಾಯಲ್ ಅಪ್ಪನ ಮನೆಗೆ ಹೋಗ್ತೀನಿ ಅಂತಾಳೆ. ಅದಕ್ಕೆ ಅರ್ಜುನ್ ನಾನೇ ಡ್ರಾಪ್ ಮಾಡ್ತೀನಿ, ಒಂದು ಕೊನೆ ಲಾಂಗ್ ರೈಡ್ ಅಂತ ಹೇಳಿ ಇಬ್ಬರು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಹೋಗೋ ದಾರಿಲಿ ಕಾಯಲ್ನ ಕಳ್ಕೊತಾನೆ. ಹೇಗೆ ಕಳ್ಕೊಂಡ, ಕಾಯಲ್ಗೆ ಏನಾಯಿತು ಅಂತ ಹುಡ್ಕೊಂಡು ಹೋಗ್ತಾನೆ. ಇಲ್ಲಿಂದ ಮುಂದೆ ಏನಾಯಿತು ಅನ್ನೋದೇ ವಿಡಿಯೋ ಮುಯರ್ಚಿ. ಡೈರೆಕ್ಟೆಡ್ ಬೈ ಮಯು ತಿರುಮಣಿ. ತಪ್ಪಾಗಿ ಪ್ರೊನೌನ್ಸ್ ಮಾಡಿದರೆ ಕ್ಷಮೆ ಇರಲಿ. ಸ್ಟಾರಿಂಗ್ ಅಜಿತ್ ಆ್ಯಂಡ್ ತ್ರಿಷಾ ಇನ್ ಲೀಡ್ ರೋಲ್. ಟು ಬಿ ಆನೆಸ್ಟ್, ಸಿನಿಮಾ ನನಗೆ ವರ್ಕೌಟ್ ಆಗಲಿಲ್ಲ. ಬಟ್ ಒಳ್ಳೆ ಎಲಿಮೆಂಟ್ಸ್ ಇವೆ ಒಂದಷ್ಟು. ಮಾತಾಡುವ ಸಿನಿಮಾ ಕೊಟ್ಟಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕೆರಿಯರ್ ಪೀಕಲ್ಲಿರುವಾಗ ಈ ತರಹದ ಹಾಲಿವುಡ್ ಸಿನಿಮಾಗಳನ್ನು ಇನ್ಸ್ಪೈರ್ ಆಗಿ ತಗೊಂಡು ರೀಮೇಕ್ ಮಾಡಿ ಡಿಸಪಾಯಿಂಟ್ ಮಾಡೋದಕ್ಕಿಂತ ನಮ್ಮ ಆಡಿಯನ್ಸ್ ಆ್ಯಂಡ್ ಫ್ಯಾನ್ಸ್ ಎಂಜಾಯ್ ಮಾಡೋ ಥರ ಕಮರ್ಷಿಯಲ್ ಸಿನಿಮಾ ಕೊಟ್ಬಿಟ್ರೆ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಈ ಸಿನಿಮಾ ನೋಡುವಾಗ ಈ ತರಹದ ಫೀಲ್ ನನಗೆ ಬಂದಿತ್ತು. ಈ ಸಿನಿಮಾ ವೆಸ್ಟರ್ನ್ ಆ್ಯಕ್ಷನ್ ಹೆವಿ ಇನ್ಸ್ಪೈರ್ ಆಗಿದೆ. ಇನ್ ಟರ್ಮ್ಸ್ ಮೇಕಿಂಗ್ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಈವನ್ ಸ್ಟೋರಿ ಕೂಡ. ಫಸ್ಟ್ ಇಷ್ಟ ಆದಂಥ ವಿಚಾರಗಳು, ಜಾನರ್ ಸ್ಪೆಸಿಫಿಕ್ ಸಿನಿಮಾ ಅನ್ಬೋದು. ಡೈರೆಕ್ಟರ್ ಅವರು ಸಿನಿಮಾದ ಜಾನರ್ಗೆ ಬೇಡದೇ ಇರೋವಂಥ ಎಲಿಮೆಂಟ್ಸ್ಗಳನ್ನು ಹಾಕಿ ಡೆಲ್ಯೂಟ್ ಮಾಡಿಲ್ಲ. ಮೇ ಬಿ ಅವರು ಇದನ್ನು ಒಂದು ಹಾಲಿವುಡ್ ವೆಸ್ಟರ್ನ್ ಸ್ಟೈಲಲ್ಲಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ. ಅದನ್ನು ಪ್ರಾಪರಾಗಿ ಅಚೀವ್ ಮಾಡಿದ್ದಾರೆ ಅಂತ ಹೇಳ್ತೇನೆ. ಸಿನಿಮಾ ತನ್ನ ಬೌಂಡರಿಯನ್ನು ಬಿಟ್ಟು ತನ್ನ ಎಲ್ಲೂ ಹೊರಗಡೆ ಬಂತು ಅಂತ ಅನ್ನಿಸ್ಲಿಲ್ಲ. ನನಗೆ ಒಂದು ಕನ್ವೆನ್ಷನ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್, ಅಜಿತ್ ಅವರ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಸ್ಕ್ರೀನ್ ಪ್ರೆಸೆಂಟ್ ತುಂಬ ಚೆನ್ನಾಗಿದೆ. ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಆ ಪಾತ್ರಕ್ಕೆ ಆದ ಲಿಮಿಟೇಷನ್ಸ್ ಇದೆ, ಬೌಂಡರೀಸ್ ಇದೆ. ಸ್ಟಂಟಲ್ಲಿ ಅವರ ಎಫೆಕ್ಟ್ ತುಂಬ ಹೈಲೈಟ್ ಆಗಿದೆ. ಇದರ ಬಗ್ಗೆ ಮುಂದೆ ಮಾತಾಡ್ತೀನಿ. ಓವರ್ ಆಲ್ ಸಿನಿಮಾ ಒನ್ ಮ್ಯಾನ್ ಶೋ ಅನ್ಬೋದು. ಇರೋದೇ ಕೆಲವು ಪಾತ್ರಗಳು, ಅದರಲ್ಲಿ ಮೀಡಿಯಾ ಕೋರ್ ಅನ್ನೋ ಪಾತ್ರಗಳೇ ಜಾಸ್ತಿ. ನಮ್ಮದೇ ಅವುಗಳ ಮಧ್ಯೆ ಈ ಪಾತ್ರ ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗುತ್ತೆ. ಜಾನರ್ ಸ್ಪೆಸಿಫಿಕ್ ಸಿನಿಮಾ ಆಗಿರೋದ್ರಿಂದ ಪಾತ್ರ ಕೂಡ ಹಾಗೇ ಇದೆ. ಅದನ್ನು ಕೂಡ ಡಿಲ್ಯೂಟ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಸೆಕೆಂಡ್ ಹಾಫಲ್ಲಿ ಬಂದಂಥ ಒಂದು ಕಾರ್ ಚೇಸ್ ಆ್ಯಕ್ಷನ್ ಬ್ಲಾಕ್ ತುಂಬಾ ಚೆನ್ನಾಗಿದೆ. ಅದರಲ್ಲಿದ್ದ ಎಲ್ಲ ಆರ್ಟಿಸ್ಟ್ಗಳಿಗೂ ಕ್ರೆಡಿಟ್ ಹೋಗಬೇಕು, ಅದನ್ನು ಕೊರಿಯೋಗ್ರಾಫರ್ ಮಾಡಿದಂಥವರಿಗೂ ಕೂಡ. ಇಷ್ಟು ಚಿಕ್ಕ ಸ್ಪೇಸಲ್ಲಿ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಆ್ಯಕ್ಷನ್ ಬರೋದಕ್ಕೆ ಅಲ್ಲಿರೋ ಎಲ್ಲರ ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ. ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಬೋರಿಂಗ್ ಪ್ರೆಡಿಕ್ಟಿವ್ ನೆರೇಟಿವ್. ಸಬ್ಸ್ಟ್ಯಾನ್ಸ್ ತುಂಬಾ ವೀಕ್ ಇದೆ. ಸ್ಕ್ರೀನ್ ಪ್ಲೇ ತುಂಬಾ ಡಲ್ ಆಗಿದೆ ಆ್ಯಂಡ್ ಸ್ಲೋ ಇದೆ. ಪ್ಲಾಟ್ ತುಂಬ ಚಿಕ್ಕದು ಬಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಫಸ್ಟ್ ಆಫ್. ಆದರೆ ಕ್ಯಾರೆಕ್ಟರ್ಗಳು ಬಂದಾಗ ಅವು ಎಂಥವು, ಅವು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಅದರಲ್ಲಿನೂ ಹೊಸ್ತಾನೆ ಅನ್ನೋದೇನಿಲ್ಲ. ಇನ್ನು ಅನಿರುದ್ಧ್ ಅವರ ಮ್ಯೂಸಿಕ್ ಅಷ್ಟೇನು ಇಂಪ್ಯಾಕ್ಟ್ ಮಾಡಿಲ್ಲ ಈ ಸಿನಿಮಾಗೆ. ಅರ್ಥ ಆಗುತ್ತೆ ಫಸ್ಟ್ ಹಾಫಲ್ಲಿ ಮ್ಯೂಸಿಕ್ಕಿಂದ ಹಿಡಿದು ಕೂರಿಸಿ ಅಪಿಯರೆನ್ಸ್ ಕೊಡುವ ಸೀನ್ಗಳು ಯಾವುದೂ ಇರಲಿಲ್ಲ ಅಂತ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಆ ಕಾರ್ ಆ್ಯಕ್ಷನ್ ಎಪಿಸೋಡ್ಸಲ್ಲಿ ಒಂದು ಸ್ವಲ್ಪ ಮ್ಯೂಸಿಕ್ ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಓವರಾಲ್ ಆಗಿ ಹೇಳಬೇಕು ಅಂತ ಅಂದರೆ ಇದೊಂದು ಆ್ಯಾವ್ರೇಜ್ ಸಿನಿಮಾ. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದಂಥ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.